ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಐಡೆಂಟಿ ವೆರಿಫಿಕೇಷನ್ನ ಹೇಗೆ 1 ಮಿನಿಟಲ್ಲಿ ಮಾಡೋದಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಬಂದು ನೀವು ಕ್ರೋಮ್ಗೆ ಬರಬೇಕು. ಕ್ರೋಮ್ಗೆ ಬಂದು ಇಲ್ಲಿ ಆ್ಯಡ್ಸೆನ್ಸ್ ಅಂತ ಸರ್ಚ್ ಮಾಡಿ. ಮತ್ತು ಇಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಮೊದಲೇ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಹೀಗೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಮೇಲ್ಗಳು, ನಾನು ನನ್ನ ಜಿಮೇಲ್ ಅಕೌಂಟ್ನಿಂದ ಲಾಗಿನ್ ಅದೇ, ನೀವು ನಿಮ್ಮ ಜಿಮೇಲ್ ತೋರಿಸುತ್ತೆ ಅಲ್ಲಿ ಅದರ ಮೇಲೆ ಲಾಗಿನ್ ಆಗಿ ಮತ್ತು ಇಲ್ಲಿ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ವೆರಿಫಿಕೇಷನ್ ಚೆಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಐಡೆಂಟಿ ವೆರಿಫಿಕೇಷನ್ ಅಂತ ಇದೆ, ಟೇಕ್ ಆ್ಯಕ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ, ತಿರುಗ್ತಾ ಇದೆ. ಇಲ್ಲಿ ಕೆಂಪದಲ್ಲಿ ಬರ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆವಾಗ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಲೀಗಲ್ ನೇಮ್ನ ನೀವು ಅಲ್ಲಿ ಪ್ಯಾನ್ ಕಾರ್ಡಲ್ಲಿ ಏನು ಹೆಸರಿರುತ್ತೆ ಅದನ್ನು ಹಾಕಿ. ಆನಂತರ ಇಲ್ಲಿ ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಐ ಡಿ ಟೈಪ್ ಪ್ಯಾನ್ ಕಾರ್ಡ್ ಹಾಕಿ, ಮತ್ತು ಅದರ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ 2 ಇಮೇಜ್ ಇದನ್ನು ಹಾಕಿ. ನಾನು ಈಗ 2 ಹಾಕ್ತೀನಿ. ಓಕೆ, ನಾನು 2 ಇಮೇಜನ್ನು ಹಾಕಿದೆ. ಈಗ ಅದು ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊತ ನಂತರ ಓಕೆ, ಇವಾಗ ನಾನು 2 ಇಮೇಜ್ ಅಪ್ಲೋಡ್ ಆಗಿದೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ನ ಸೆಟ್ ಮಾಡಿ. ಇಲ್ಲಿ ಎಲ್ಲ ಅಡ್ರೆಸ್ಸು ಅದು ನೀವು ಮೊದಲಿಗೆ ಅಪ್ಲೈ ಮಾಡೋತ್ನಾಗ ಏನೇನು ತೊಗೊಂಡಿರುತ್ತೆ ಅದನ್ನು ತೊಗೊಳುತ್ತೆ. ಇಲ್ಲಿ 2ನೇದು ETC ಅಂತ ಇದೆಯಲ್ಲ, ಅಲ್ಲಿ ಏನು ಮಾಡಬೇಕು, ನಿಮ್ಮ ಫೋನ್ ನಂಬರ್ನ ಹಾಕಬೇಕು. ಮತ್ತು ಅದನ್ನು ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಮೇಲೆ ಕೊಟ್ಬಿಟ್ರೆ ಮುಗಿದು ಹೋಯ್ತು. ಇಷ್ಟೇ ನೋಡಿ, ಸಬ್ಮಿಟ್ ಮಾಡಿದರೆ ಅದು ಈ ಥರ ತೋರಿಸುತ್ತೆ ನೋಡಿ. ವೆರಿಫಿಕೇಷನ್ ಸಕ್ಸಸ್ಫುಲ್ ಆಯಿತು. ಇಷ್ಟೇ ನೋಡಿ ಫ್ರೆಂಡ್ಸ್, 2 ನಿಮಿಷದಲ್ಲಿ ನೀವು ನಿಮ್ಮ ಐಡೆಂಟಿ ವೆರಿಫೈನ ಮಾಡೋದು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಬಾಯ್.